ನಾಡಿಗೂ ಒಳ್ಳೆಯದಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರಲ್ಲಿ 5 ಗುಂಟೆ ಅಂತಿಲ್ಲ, ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀವಿ RTCನಲ್ಲ, ಎಲ್ಲಿದೆ ಯಾರ ಹೆಸರಿದೆ ಏನು ಅಂತ. ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ, ಈಗ GT ದೇವೇಗೌಡರ ಹೆಸರು ಹೇಳಿದ್ರಿ, ಅವ್ರ ಹೆಸರು ಹೇಳಿದ್ರಿ, ಇವ್ರ ಹೆಸರು ಹೇಳಿದ್ರಿ, ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು? ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ? ಹಿನ್ಕಲ್ ಪಾಪಣ್ಣ ಅವ್ರ ಮಗ ಅವ್ರು ಯಾಕೆ ಹೇಳ್ತಾ ಇಲ್ಲ ನೀವು? ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರಿಗೆ ಅಂತಂತೇಳಿ 50-50 ಅದು ವಿಚಾರ ಮಾತಾಡಿ ಸಿದ್ದರಾಮಯ್ಯ. ನೀವು 50-50ನಲ್ಲೇ 14 ಸೈಟು 50-50ನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತಂದರೆ ಅಲ್ಲಪ್ಪ. ಇವತ್ತು ಜನ ಏನಂತಾರೆ ಗೊತ್ತೇನ್ರಿ? ಜನ ಏನಂತಾರೆ ನಿಮಗೆ? ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ. ಇದನ್ನು ಏನು ಮಾತಾಡ್ತಾರೆ? ಏನಪ್ಪ, ಏನೋ ಬಡವ್ರಿಗೊಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಬಿಟ್ಟು ಅವ್ನ ಹೆಂಡತಿ ಹೆಸರಿಗೆ ಬರ್ಸ್ಕೊಂಡವನಲ್ರಿ ಜನ ಮಾತಾಡ್ತಾವ್ರಿ. ನಾಚಿಗೇಡಿದ್ದು ನಾಚಿಗೇಡಿದ್ದು. ನನಗೆ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ, ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು. ಬಟ್ ಅದು ಯಾಕೆ ಈಗ ಹುಚ್ಚಿಡ್ಕೊಂಬಿಟ್ಟಿದೆ ಅವ್ರಿಗೆ ಏನೋ ಕತೆ. ಇವಾಗ 2ನೇ ಬಾರಿಗೆ ಈಗ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು, ನಾನು ಅವರೆಲ್ಲ ಒಟ್ಟಿಗೆ ಓದಿದವರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ ಆದವರು. ಸುಮ್ಮನೆ ಬರೀ ಕಾನೂನು ಹೇಳ್ತಾರೆ, ನಾನು ಕಾನೂನು ಗೊತ್ತು, ನಾನು ಲಾಯರು ಅಂತ. ನೋ ಅವ್ರು ಯಾರು ನಿಮ್ಮ ಲಾ ಅಡ್ವೈಸರ್ ಒಬ್ಬರು ಕೂರಿಸ್ಕೊಂಡಿದ್ದೆ, ಅವ್ರು ಬರೀ ತಪ್ಪು ಹೇಳ್ತಾ ಇದ್ದಾನ್ರಿ ಇವನು. ಸುಮ್ಮನೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನು. ಯಾರನ್ನೋ ಬಚಾವ್ ಮಾಡಲಿಕ್ಕೆ ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಾ, ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಯಾರಿಗೆ ಕೂತ್ಕೊಂಡು ನಿಮ್ಮ UD ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಗಿರಾಕಿ ಅವನು ಕೂರಿಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದರೆ ಅವ ಏನೇನೋ ಹೇಳ್ತಾನೆ ಪ್ರೆಸ್ಸಲ್ಲಿ ಕೂತ್ಕೊಂಡು. ಅಯ್ಯೋ, ಅವನು ನಿಮ್ಮ ಮಂತ್ರಿ ಥರ ಬಿಹೇವ್ ಮಾಡಿ ಅಂದರೆ, ಇಲ್ಲ ನಾನು ಕಂತ್ರಿ ಅನ್ನೋ ಥರ ಬಿಹೇವ್ ಮಾಡ್ತೇನೆ. ನಮ್ಗೆ ದೊಡ್ಡ ದಿಸ್ ನಾಟ್